ರಾಜ್ಯದಲ್ಲಿ ಮತ್ತೆ ಚುರುಕುಗೊಂಡಿದೆ ಮುಂಗಾರು ಮಳೆ. ಕೊಡಗು ಜಿಲ್ಲೆಯಾದ್ಯಂತ ಗುಡುಗು ಸಹಿತ ಭಾರೀ ಮಳೆಯಾಗ್ತಾ ಇದೆ. ಸಂಪಾಜೆಯ ಉಂಬಾಳೆ ಗ್ರಾಮದ ಜೇನುಗುಂಡಿಯಲ್ಲಿ ಗುಡ್ಡ ಕೂಡ ಕುಸಿತ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಹಿಂದೆ ಕುಸಿತಕ್ಕೊಳಗಾಗಿದ್ದಂತಹ ಸ್ಥಳದಲ್ಲೇ ಇದೀಗ ಮತ್ತೆ ಮಣ್ಣು ಕುಸಿತ ಆಗಿರುವಂಥದ್ದು. ಇನ್ನು ರಸ್ತೆ ಸಂಪರ್ಕ ಕೂಡ ಇದೀಗ ಕಡಿತ ಆಗಿದೆ. ಮಣ್ಣು ತೆರವಿಗೆ ಗ್ರಾಮಸ್ಥರು ಕೂಡ ಇದೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕೊಡಗು ಭಾಗದಲ್ಲಿ ಮುಂಗಾರು ಮಳೆ ಆರ್ಭಟ ಇದೀಗ ಮತ್ತೆ ಹೆಚ್ಚಾಗಿದೆ. ಈ ಹಿಂದೆ ಸಾಕಷ್ಟು ಗುಡ್ಡ ಕುಸಿತ ಆಗಿತ್ತು. ಈ ಬಾರಿ ಕೂಡ ಅದು ಒಂದ್ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿತ್ತು. ಆದ್ರೆ ಇದೀಗ ಮಳೆಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗಿರೋದ್ರಿಂದಾಗಿ ಈ ಹಿಂದೆ ಗುಡ್ಡ ಕುಸಿದಂತಹ ಜಾಗದಲ್ಲೇ ಇದೀಗ ಮತ್ತೆ ಗುಡ್ಡ ಕುಸಿತ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಆ ಒಂದು ರಸ್ತೆಯಲ್ಲಿ ಇದೀಗ ರಸ್ತೆ ಸಂಪರ್ಕವನ್ನ ಕಡಿತ ಮಾಡಲಾಗಿದೆ. ವಾಹನ ಸಂಚಾರ ಅಸ್ತವ್ಯಸ್ತ ಆಗಿದೆ. ಹೀಗಾಗಿ ಆದಷ್ಟು ಬೇಗ ಗುಡ್ಡ ಕುಸಿತದ ಮಣ್ಣನ್ನ ತೆರವುಗೊಳಿಸಬೇಕು ಅಂತ ಅಲ್ಲಿನ ಸ್ಥಳೀಯರು ಕೂಡ ಇದೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಮುಂಗಾರು ಮಳೆ ಹೆಚ್ಚಾಗಿರುವಂತಹ ಪರಿಣಾಮ ಗುಡ್ಡ ಕುಸಿತದ ಆತಂಕ ಕೂಡ ಇದೀಗ ಅಲ್ಲಿನ ಜನರಲ್ಲಿ ಮನೆ ಮಾಡಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಂಕಷ್ಟದ ಮಧ್ಯೆಯೇ ಕರ್ನಾಟಕದ ಕೈ ಹಿಡಿದಿದೆ ಕಾವೇರಿ. ಕೊಡಗು ಭಾಗಗಳಲ್ಲಿ ಮುಂದುವರೆದಿದೆ ವರುಣಾರ್ಭಟ. ನಿನ್ನೆ ರಾತ್ರಿಯಿಂದ ಧಾರಾಕಾರ ಮಳೆ ಕೊಡಗು ಭಾಗದಲ್ಲಿ ಇದೀಗ ಸುರಿತಾ ಇದೆ. ಅಷ್ಟಲ್ಲದೆ ಮಳೆಯ ಹಿನ್ನೆಲೆ ಇದೀಗ ಕಾವೇರಿ ಜಲಾಶಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಡಗಿನಲ್ಲಿ ಭಾರೀ ಮಳೆಯ ಹಿನ್ನೆಲೆ ಅಂದ್ರೆ ಈಗ ನೀರಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಚುರುಕುಗೊಂಡಿದೆ. ಕೊಡಗು ಭಾಗದಲ್ಲೂ ಕೂಡ ಮಳೆಯ ಪ್ರಮಾಣ ಹೆಚ್ಚಾಗಿರುವಂತಹ ಪರಿಣಾಮ ಇದೀಗ ನೀರು ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಇನ್ನು ಕೊಡಗಿನ ಭಾರೀ ಮಳೆ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿನಿಧಿ ಲೋಹಿತ್ ಮಾಗುಲುಮನೆ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಮಳೆ ಕೊಂಚ ಬಿಡುವು ನೀಡಿತ್ತು. ಆದರೆ ಇದೀಗ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿ ತೊರೆ ಹಳ್ಳಕೊಳ್ಳಗಳು ಇದೀಗ ತುಂಬಿ ಹರಿತಿರ್ತಕ್ಕಂಥ ಸದ್ಯ ನಾನು ಇದೀಗ ಕೊಡಗು ಜಿಲ್ಲೆ ಕುಶಾಲನಗರ ಸಮೀಪ ಇರತಕ್ಕಂತಹ ಕಾವೇರಿ ನದಿ ಬಳಿ ಇದ್ದೀನಿ. ದುಬಾರಿಯ ಸಮೀಪ ಇರತಕ್ಕಂತಹ ಈ ಕಾವೇರಿ ನದಿಯನ್ನು ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉಕ್ಕಿ ಹರಿತಾ ಇರತಕ್ಕಂಥದ್ದು. ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಮಳೆ ಕೊಂಚ ಬಿಡುವನ್ನು ನೀಡಿತ್ತು. ಆದರೆ ಇದೀಗ ಮತ್ತೆ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜೀವ ನದಿಗಳೇನಿವೆ ಮೈದುಂಬಿ ಹರಿತಿರ್ತಕ್ಕಂಥದ್ದು. ಅಪಾಯದ ಮಟ್ಟವನ್ನು ಮೀರಿ ನದಿ ಹರಿತಾ ಇರ್ತಕ್ಕಂಥ ಇದು ಕಾವೇರಿ ನದಿ. ಇದೇನು ಅತಿ ಹೆಚ್ಚಾಗಿ ಮಳೆ ಆದಂಥ ಸಂದರ್ಭದಲ್ಲಿ ಈ ನದಿ ಉಕ್ಕಿ ಹರಿದಿರುವಂಥದ್ದು. ಇನ್ನು ತಲಕಾವೇರಿ ಭಾಗಮಂಡಲ ಭಾಗದಲ್ಲೂ ಕೂಡ ಅತಿ ಹೆಚ್ಚಿನ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ 3ನೇ ಬಾರಿಗೆ ಭಾಗಮಂಡಲದ ತ್ರಿವೇಣಿ ಸಂಗಮ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಜೊತೆಗೆ ಹಾರಂಗಿ ಜಲಾನಯ ಪ್ರದೇಶದಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯಕ್ಕೆ ಹರಿದು ಬರ್ತಕ್ಕಂತಹ ಒಳನೀರಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ಇನ್ನು ಜಿಲ್ಲೆಯಲ್ಲಿ ಇದೀಗ ಮಳೆ ಕೂಡ ಇದೇ ರೀತಿ ಮುಂದುವರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ಆತಂಕ ಮನೆ ಮಾಡಿತ್ತು. ಆದರೆ ಇದೀಗ ಮತ್ತೆ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲೆ ಜನತೆ ಕೊಂಚ ಮಟ್ಟಿಗೆ ನೆಮ್ಮದಿ ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಅಂದರೆ ಏನೋ ಈ ಒಂದು ಮೋಡ ಬಿತ್ತನೆಯ ಚರ್ಚೆಯ ನಡುವೆ ಇದೀಗ ಮಳೆ ಆಗ್ತಿರ್ತಕ್ಕಂಥದ್ದು ಜಿಲ್ಲೆಯ ಜನತೆಗೆ ಒಂದು ರೀತಿಯಲ್ಲಿ ಕೊಂಚ ಮಟ್ಟಿನ ಒಂದು ನಿರಾಳವನ್ನು ಕೂಡ ತಂದಿದೆ ಅಂತ ಹೇಳ್ಬೋದು. ಜೊತೆಗೆ ಇನ್ನು ಕಾವೇರಿ ನೀರಿನ ವಿವಾದ ಇದೇ ರೀತಿ ಮಳೆಯಾದಲ್ಲಿ ಕಾವೇರಿ ನೀರಿನ ವಿವಾದ ಕೂಡ ಬಗೆಹರಿಯುವ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಲೋಹಿತ್ ಮಾಗುಲ್ಮನೆ, PNS ವಿಸ್ತಾರ ನ್ಯೂಸ್, ಕೊಡಗು.